ನೋಡಿ, ಇದು ಹೊಸದೇನಲ್ಲ ಆಪೋಸಿಷನ್ ಲೀಡರ್ಸಿಗೆ. ಇದು ಮೊದಲನೇ ಸರಿನೂ ಆಗ್ತಾ ಇಲ್ಲ. ಕಳೆದ 10 ವರ್ಷದಲ್ಲಿ ITED ಅವರ ಅಂಕಿಅಂಶಗಳ ಪ್ರಕಾರ ಆಪೋಸಿಷನ್ ಲೀಡರ್ಸ್ ಮೇಲೆ ಟೋಟಲಿ 193 ರೇಟ್ ಆಗಿದೆ. 193 ಕೇಸಸ್ ಹಾಕಿದ್ದಾರೆ. ಕನ್ವಿಕ್ಷನ್ ರೇಟ್ ಬರೀ 2. ಇದು ನನ್ನ ಅಂಕಿಅಂಶಗಳಲ್ಲ. ಪಾರ್ಲಿಮೆಂಟ್ ನಲ್ಲಿ ಮಿನಿಸ್ಟರ್ಸ್, ಬಿಜೆಪಿ ಮಿನಿಸ್ಟರ್ ಕೊಟ್ಟಂತ ಅಂಕಿಅಂಶಗಳು. ಆಪೋಸಿಷನ್ ಲೀಡರ್ಸ್ ಮೇಲೆ 193 ಕೇಸಸ್ ಆಗಿದೆ. ಅದರಲ್ಲಿ ಬರೀ 2 ಕನ್ವಿಕ್ಷನ್ ಮಾತ್ರ ಆಗಿರೋದು. ಅಂದ್ರೆ ಇದು ರಾಜಕೀಯ ದುರುದ್ದೇಶದಿಂದಾನೇ ಆಗ್ತಾ ಇರೋದಂತ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಲ್ಲ. ಯಾವ್ದಾದ್ರು ಒಂದು ಕೇಸನ್ನ ಲಾಜಿಕಲ್ ಎಂಡಿಗೆ ITED ಅವರು ಕಳೆದ 11 ವರ್ಷದಲ್ಲಿ ತಗೊಂಡು ಹೋಗಿದ್ದಾರಾ? ದಯವಿಟ್ಟು ಗಮನಿಸಬೇಕು ತಾವು. ಸುಪ್ರೀಂ ಕೋರ್ಟ್ ಅವರು ಕೂಡ ಚಾಟಿ ಬೀಸಿದ್ದಾರೆ ITED ಮೇಲೆ. ನಿಮ್ಮ ರೇಡ್ಗಳೇನಿದೆ, ನಿಮ್ಮ ಕೇಸಸ್ಗಳೇನಿದೆ, ಇದು ಬಹಳ ಸೆಲೆಕ್ಟಿವ್ ಆಗ್ತಾ ಇದೆ, ಇದು ದುರುದ್ದೇಶದಿಂದ ಆಗ್ತಾ ಇದೆ ಅಂತ ಚೀಮಾರಿ ಕೂಡ ಹಾಕಿರೋದು ಇದೆ. ಸೊ ಇದೇನು ಹೊಸದಲ್ಲ. ಏನೇ ಇದ್ರೂ ಕೂಡ ವಿರೋಧ ಪಕ್ಷದ ನಾಯಕರು ಯಾರು ನಾವೆಲ್ಲ ಇದೀವಿ, ಇದೆಲ್ಲ ಎದುರಿಸ್ತೀವಿ. ಕೇಂದ್ರ ಸರ್ಕಾರ ಅವರು ಹೇಳ್ದಂಗೆ ಕೇಳಬೇಕು, ಅವ್ರ ತತ್ವ ಸಿದ್ಧಾಂತ ಹೋಗ್ಬೇಕು, ಅವ್ರ ವಿರುದ್ಧ ಮಾತಾಡಬಾರ್ದು, ಅವರಿಗೆ ಪ್ರಶ್ನೆ ಕೇಳಬಾರ್ದು ಅಂದ್ಬಿಟ್ಟು ಇವೆಲ್ಲ ನಡೀತಾ ಇರೋದಷ್ಟೇ. ಅದು ಬಿಟ್ರೆ ಇಲ್ಲಿವರೆಗೂ ಕೂಡ ED ಆಗ್ಲಿ IT ಆಗ್ಲಿ ಯಾವುದು ಕೂಡ ಪ್ರೂವ್ ಮಾಡಕ್ ಆಗಿಲ್ಲ. ಅಂದ್ರೆ ಅವರು ಅಸಮರ್ಥರ, ಏನ್ ದುರುದ್ದೇಶದಿಂದ ಮಾಡ್ತಾ ಇದಾರ, ನೀವೇ ಯೋಚನೆ ಮಾಡಿ. ಸರ್, ಅವರ ಕಾಲೇಜಿನ ಅಕೌಂಟ್ ಇಂದ 40 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ರಮ್ಯಾರ್ ಅವರ. ನೋಡಿ, ಇದೇ ED ಅವರು ಒಂದು ಪ್ರೆಸ್ ರಿಲೀಸ್ ಮಾಡಿದ್ರಲ್ರಿ ಮೂಡಾ ಟೈಮ್ ನಲ್ಲಿ. ಏನು ಬೇರೆ ರಾಷ್ಟ್ರಕ್ಕೆ ದುಡ್ಡು ಹೋಗಿದೆ ಅಂತ. ಎಲ್ಲಿದೆ ಅದು? ED ಯಾವಾಗ ಎಂಟರ್ ಆಗ್ಬೇಕು? ವೆನ್ ದೇರ್ ಇಸ್ ಮನಿ ಲಾಂಡ್ರಿಂಗ್. ಮೂಡಾನಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆಯಾ, ಪ್ರೂವ್ ಮಾಡಕ್ಕಾಗಿದೆಯಾ? ಆದ್ರೆ ಅವಾಗ ಪ್ರೆಸ್ ರಿಲೀಸ್ ಕೊಟ್ಟಿದ್ದು ಇವರೇ. ಆದ್ರೆ ಏನಾಯ್ತು? ED ಅವರಿಗೆ ಏನಾದ್ರೂ ನಿಜವಾಗ್ಲೂ ಇದ್ರೆ ಬಹಿರಂಗವಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡ್ಬಿಡ್ಲಿ. ಸುಮ್ನೆ ಸೆಲೆಕ್ಟಿವ್ ಲೀಕ್ ಮಾಡೋದ್ರಲ್ಲಿ ಏನರ್ಥ? ನೋಡಿ, ರಮ್ಯಾ ರಾವ್ ಕೇಸ್ನಲ್ಲಿ ಪದೇ ಪದೇ ಗೋಲ್ಡ್ ಸ್ಮಗ್ಲಿಂಗ್ ಅಂತ ಹೇಳ್ತಾ ಇದಾರಲ್ವಾ ರೀ. ಕಸ್ಟಮ್ಸ್ ಕಾಯೋ ಕೆಲಸ ಯಾರ್ದು? ಪರಮೇಶ್ವರ್ ಅವ್ರದಾ? ಸ್ಟೇಟ್ ಹೋಮ್ ಡಿಪಾರ್ಟ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ತಾನೆ? ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟರ್ಸ್ ಅಸಮರ್ಥರಿದ್ದಾರೆ, ಕೇಂದ್ರ ಏಜೆನ್ಸಿಗಳು ಅಸಮರ್ಥರಿದ್ರೆ ಅದು ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ಗೆ ಯಾಕೆ ಹೇಳ್ತಾ ಇದ್ದೀರಾ? ಗೋಲ್ಡ್ ಸ್ಮಗ್ಲಿಂಗಿಗೆ ನಮ್ಗೇನ್ ಸಂಬಂಧ? ಕಸ್ಟಮ್ಸ್ ನಮ್ ಕೈನಲ್ಲಿದ್ಯಾ? ಅಮಿತ್ ಶಾ ಅವ್ರಿಗೆ ಕೇಳಿ, ಯಾಕೆ ಸರ್ ಹಿಂಗ್ ಗೋಲ್ಡ್ ಸ್ಮಗ್ಲಿಂಗ್ ಆಗ್ತಾ ಇದೆ ಅಂತ. ಪರಮೇಶ್ವರ್ ಅವ್ರಿಗೆ ಕೇಳಿದ್ರೆ ನೋಡಿ, ಏನೇ ಇರಲಿ, ಇಟ್ಸ್ ಎ ಟ್ರಾನ್ಸಾಕ್ಷನ್ ಅಲ್ಲ. ಇಟ್ಸ್ ಎ ಡಿಜಿಟಲ್ ಟ್ರಾನ್ಸಾಕ್ಷನ್, ಇಟ್ಸ್ ಎ ವ್ಯಾಲಿಡ್ ಟ್ರಾನ್ಸಾಕ್ಷನ್. ಇಲ್ಲಿಗಲ್ ಏನಿದೆ ಬರ್ಲಿ. ಈಗ ಬಹಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರ್ ಅವರು ಕೂಡ ಹೇಳಿದೆ, ತನಿಖೆ ನಾವು ನಡೀತಾ ಇದೆ, ನಡೀಲಿ ಅಂತ. ಹಿಂದೇಟ್ ಹಾಕೋದೇನಿದೆ? ಈಗ ನಿಮ್ ಕ್ರೆಡಿಟ್ ಕಾರ್ಡ್ ಬಿಲ್ ಕೊಡಬೇಕಾದ್ರೆ ನಾನು ಕ್ಯಾಶ್ ಕೊಟ್ಟಿದ್ದೀನ? ಇಲ್ಲ, ಅದು ಇಟ್ಸ್ ಅ ವೆರಿಫೈಯಬಲ್ ಟ್ರಾನ್ಸಾಕ್ಷನ್ ತಾನೆ. ಆಗ್ಲಿ ತನಿಖೆ. ಹೂ ಸೇಯಿಂಗ್ ನೋ? ಬಿಜೆಪಿ ಅವರು ನಿಜವಾಗ್ಲೂ ಆತ್ಮೀಯತೆ ಬಗ್ಗೆ ಮಾತಾಡಬೇಕು ಅಂದ್ರೆ ಯಾಕಿನ್ನ ಮುನಿರತ್ನವರಿಗೆ ಇಟ್ಕೊಂಡಿದ್ದಾರೆ? ಜಾತಿ ನಿಂದನೆ ಮಾಡಿದವರಿಗೆ, ರೇಪ್ ಮಾಡಿದವರಿಗೆ, ಗ್ಯಾಂಗ್ ರೇಪ್ ಮಾಡಿದವರಿಗೆ, ಪ್ರಚೋದನೆ ಕೊಟ್ಟವರಿಗೆ ಯಾಕಿನ್ನ ಇಟ್ಕೊಂಡಿದ್ದಾರೆ? ಇವ್ರಿಗೆ ಏನಾದ್ರು ನೈತಿಕತೆ ಇದೆ ಏನ್ರಿ? ಇವರಿಗೆ ನಾಚಿಕೆ ಬರ್ಬೇಕು ಬಿಜೆಪಿ ಅವರಿಗೆ. ಯಾರ್ಯಾರು ಏನೇನ್ ಮಾಡಿದ್ದಾರೆ ಬೇಕಾದ್ರೆ ಕುತ್ಕೊಂಡು ಡಿಸ್ಕಸ್ ಮಾಡೋಣ ಅಂತ. ಯಾವುದು? ನೋಡಿ, ಆರೋಪ ಮಾಡೋದ್ ಬೇರೆ, ಪ್ರೂವ್ ಆಗಿರೋದ್ ಬೇರೆ. ಪ್ರೂವ್ ಆಗಿದೆಯಲ್ಲ ಸರ್, ಇದು FIR ಆಗಿದೆ, ಎಲ್ಲಾನು ಆಗಿದೆ, FSL ರಿಪೋರ್ಟ್ ಬಂದಿದೆ. ನೋಡಿ, ವಾಟ್ ಎವರ್ ಇಟ್ ಈಸ್, ಯಾವ್ದು ಪ್ರೂವ್ ಆಗಿಲ್ಲ. ನೀವು ಇವ್ರು ಹೇಳಿದ್ರಲ್ಲ ಬಿಜೆಪಿ ಅವರ ಆತ್ಮೀಯತೆ ಬಗ್ಗೆ, ಫಸ್ಟ್ ಅವ್ರು ಹೇಳಿ. ಅವ್ರು ತಾನೇ ನಮ್ಮ ಏನು ಕಲ್ಚರ್ನ ಕಾಪಾಡ್ತಾ ಇರೋರು. ಅವ್ರದ್ದು ಸ್ಟೇಟ್ಮೆಂಟ್ ನೋಡಿದೆ ನಾನು. ಒಂದು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಎಲ್ಲ ನಮ್ಮ ಮೀಡಿಯಾ ಸ್ನೇಹಿತರಿಗೆ, ಇನ್ಮೇಲಿಂದ ಅವ್ರು ಹೇಳೋದಕ್ಕೆ ನಾನು ರಿಯಾಕ್ಟ್ ಮಾಡೋದಿಲ್ಲ. ಯಾಕಂದ್ರೆ ಅವ್ರು ಒಂದು ಚಾಲೆಂಜ್ ಹಾಕಿದ್ರು, ನಾನು ದಾಖಲೆಗಳು ಕೊಟ್ಟೆ. ಅವ್ರಿಗೆ ಸ್ವಲ್ಪನ ಗೌರವ ಇದ್ರೆ ರಾಜೀನಾಮೆ ಕೊಟ್ಟು ಅವ್ರು ಏನ್ ಪ್ರಶ್ನೆ ಕೇಳ್ತಾರೆ, ಎಲ್ಲಿ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡ್ತೀನಿ. ಅಲ್ಲಿ ತನಕ ಕೊಡೋಕೆ ನನಗೆ ಇಷ್ಟ ಇಲ್ಲ. ನಂಬರ್ 1. ನಿನ್ನೆ ವಿಚಾರದ ಬಗ್ಗೆ ಅವ್ರೇನ್ ಹೇಳಿದ್ರು, ಪ್ರಿಯಾಂಕರ್ಗೆ ಪ್ರೇರಣೆ ಕೊಟ್ಟಿದ್ದಾರೆ ಅದಕ್ಕಾಗಿದೆ ಅಂತ.
ಅವರು ಪ್ರಚೋದನೆ ಕೊಟ್ಟಿದ್ದು ಹೇಳಿಲ್ಲ. ಏನಂದ್ರು, ನನಗೆ ನಾಯಿ ಅಂತ ಹೇಳಿದ್ರು. ಕರೆಕ್ಟಾ? ಈಗ ನಾಯಿ ಅಂತ ಹೇಳ್ಬಿಟ್ಟು ಚಿತ್ತಾಪುರಿಗೆ ಬಂದ್ರೆ ಅವರಿಗೆ ಪದ್ಮಭೂಷಣ್ ಕೊಡ್ಬೇಕಾ, ಭಾರತ ರತ್ನ ಕೊಡ್ಬೇಕಾ, ಅಥವಾ ಏನ್ ರಾಜ್ಯೋತ್ಸವ ರೆಕಮೆಂಡೇಶನ್ ನನ್ನಿಂದ ಬೇಕಾ? ಅವರಿಗೆ ನಾಚಿಕೆ ಬರಲ್ವ? ಅವರಿಗೆ ಡಿಫೆಂಡ್ ಬೇರೆ ಮಾಡೋದು, ಗಾದೆ ಇತ್ತು, ಆಡ್ಮಾತು, ಅದು ಇದು. ನೀವು RSS ಟೆಡ್ಡಿ ತಲೆ ಮೇಲೆ ಹೊತ್ತ ತಕ್ಷಣ ಆ ಮನುವಾದದ ಬುದ್ಧಿ ಬಂದ್ಬಿಟ್ಟಿದೆ ನಿಮ್ಗೆ. ಸಿಂಪಲ್. ನೀವು ನಾಯಿ ಅನ್ನ ಅನ್ನಿ, ನರಿ ಅನ್ನಿ, ನಿಮ್ಗೆ ಎಷ್ಟು ಹಕ್ಕಿದೆ ನನಗೂ ಅಷ್ಟೇ ಹಕ್ಕಿರೋದು. ಸಾಮಾನ್ಯ ಪ್ರಜೆ ಕೂಡ ಇವತ್ತು ಪ್ರಧಾನಮಂತ್ರಿ ಮೋದಿಗೆ ಪ್ರಶ್ನೆ ಮಾಡುವ ಹಕ್ಕಿದೆ, ಅದು ತಿಳ್ಕೊಳ್ಳಿ. ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ನಿಮ್ಗೆ ನಿಮ್ಮ ಬಾಡಿಗೆ ಭಾಷಣಕಾರರು ಬಂದು ಮೋದಿಯವ್ರ ಬಗ್ಗೆ, ಯಾರು ನೆಹರು ಅವ್ರ ಬಗ್ಗೆ ಮಾತಾಡ್ತಾರೆ, ಗಾಂಧೀಜಿ ಅವ್ರ ಬಗ್ಗೆ ಮಾತಾಡ್ತಾರೆ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ, ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ. ಅವ್ರಿಗೇನ್ರಿ ಹಕ್ಕಿದೆ? ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲ ಯೋಗ್ಯತೆ ಇಲ್ಲ ನಿಮ್ಮೆಲ್ಲರಿಗೂ. ನೀವು ಮಾತಾಡ್ಬೋದು. ನಾನ್ 3 ಸರಿ ಆರ್ಸ್ ಬಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ನಾನ್ ಮಾತಾಡಕ್ಕಾಗಲ್ಲ. ಹೂ ಆರ್ ಯು ಟು ಟೆಲ್? ಐ ಆಮ್ ವೆಲ್ ವಿತ್ ಇನ್ ಮೈ ರೈಟ್ಸ್. ನೀವು ನಾಯಿಯನ್ನ ಅನ್ಕೊಳ್ಳಿ, ಏನಾದ್ರೂ ಅನ್ಕೊಳ್ಳಿ. ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಿರೋ ಹುಲಿಗಳು, ಅದು ತಿಳ್ಕೊಳ್ಳಿ ಅವರು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.